ಹೌದು ವೀಕ್ಷಕರೇ, ಹೀಗೆ ಗ್ರಾಮದ ಗೊಡ್ಡು ಕಲ್ಲಿಗೆ ಮಹಿಳೆಯರು ಪುರುಷರು ಭಕ್ತಿಯಿಂದ ಬಾರೋ ಬಾರೋ ಮಳೆರಾಯ ಬಾಳೆಯ ತೋಟಕ್ಕೆ ನೀರಿಲ್ಲ, ಉಯ್ಯೋ ಉಯ್ಯೋ ಮಳೆರಾಯ ನಮ್ಮಯ್ಯ ತೋಟಕ್ಕೆ ನೀರಿಲ್ಲ ಅಂತ ವರುಣನ ಕೃಪೆಗೆ ನೀರನ್ನ ಎರೆಯುತ್ತಿರುವುದು, ಕಲ್ಲಿಗೆ ಅರಿಶಿಣ ಕುಂಕುಮ ಹಚ್ಚಿ ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಿರುವುದು. ಈ ದೃಶ್ಯಗಳೆಲ್ಲ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದಲ್ಲಿ. ಚಿಕ್ಕಬಳ್ಳಾಪುರದಲ್ಲಿ ಕೆಲ ದಿನಗಳ ಮುಂಚೆ ಮಳೆ ಇಲ್ಲದೆ ಉರಿ ಬಿಸಿಲಿನಿಂದ ಭೂಮಿ ಕೆಂಗಾಡಾಗಿತ್ತು. ತಾಲೂಕಿನ ಸುತ್ತಮುತ್ತಲೂ ಮಳೆಯಾದ್ರೂ ಸಹ ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಮಳೆರಾಯ ಮುನಿಸಿಕೊಂಡಿದ್ದ. ಅದರಿಂದ ನೊಂದಿದ್ದ ಅಗಲಗುರ್ಕಿ ಗ್ರಾಮಸ್ಥರು ಎಂದಿನಂತೆ ಸಂಪ್ರದಾಯಬದ್ಧವಾಗಿ ಊರಿನ ಗೊಡ್ಡು ಕಲ್ಲಿಗೆ 101 ಬಿಂದಿಗೆಗಳಲ್ಲಿ ನೀರೆರೆದು ಅಭಿಷೇಕ ಮಾಡಿದ್ದಾರೆ. ಅಲ್ಲದೆ ಎಂಗೆಳೆಯರು ಅರಿಶಿಣ ಕುಂಕುಮವನ್ನಿಟ್ಟು ವರುಣನ ಕೃಪೆಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿದ್ದಾರೆ. ನೋಡ ಹಂಗೆ ಕೈಲಿ ಇಟ್ಕೋ ವಿಕ್ರಮ ನಾವು ಮುನ್ಬೈರಪ್ಪ ಅಂತ ಈ ಊರಿನ ನಾನು ರೈತ. ನಮ್ಮ ಊರಿನಲ್ಲೇ ಸುಮಾರು ಏನು ದೇವ್ರ ಕೆಲಸ ಮಾಡಿದ್ರು ನಾವು ಮಾಡ್ತೀವಿ. ಅದಕ್ಕೆ ನಾವು ನಮ್ಮ ತಂದೆಯವರು ಮಾಡ್ತಾಯಿದ್ರು ಮತ್ತು ನಮ್ಮ ತಾತವರು ಮಾಡ್ತಾಯಿದ್ರು. ಅದನ್ನೇ ನಾವು ಪಾಲನೆ ಮಾಡ್ಕೊಂಬರ್ತಾಯಿದ್ವಿ. ಯಾಕೆ ಪಾಲನೆ ಮಾಡ್ತಾ ಇದ್ದೀವಿ ಅಂದರೆ ಮಳೆ ಯಾಗ ನಮಗೆ ಹಿಂದಕ್ಕೆ ಹೋಗ್ತದೋ ಅವಾಗ ಈ ಕೆಲಸ ಮಾಡ್ತೀವಿ. ಅಂದರೆ ಒಂದು ದಿವಸ ಅಲ್ಲ, ಮೊನ್ನೆ ಶುಕ್ರವಾರ 101 ಬಿಂದಿಗೆ ಅಲ್ಲಿ ಊರಲ್ಲಿ ಮಾಡಿದ್ದೀರಿ, ಇಲ್ಲಿ ಮಾಡಿದ್ದೀರಿ, ಮತ್ತು ತಿರುಗಿ ಇವತ್ತು ಮಾಡಿದ್ದೀರಿ, ತಿರುಗಿ ಪುನಃ ಶುಕ್ರವಾರ 3 ವಾರ ಮಾಡ್ತೀರಿ. 101 ಬಿಂದಿಗೆ ಪೂಜೆ ಮಾಡಿಬಿಟ್ಟು ಅದಕ್ಕೆ ಎಲ್ಲರೂ ಸೇರಿಕೊಂಡು ಹೆಣ್ಮಕ್ಳು ಸಹಿತ ಸೇರಿಕೊಂಡು ಇದಕ್ಕೆ ಪೂಜೆ ಮಾಡ್ತಾಯಿದ್ರಿ. ಏನು ನಂಬಿಕೆ ಅಂದರೆ ಮಳೆ ಬರ್ತದೆ ಅನ್ನೋದು ನಂಬಿಕೆ ಅಷ್ಟೇ ನಮಗೆ. ಬರೋದು ಬಿಡೋದು ಸಂಬಂಧಪಟ್ಟಿರೋದು ದೈವ ಸಂಕಲ್ಪ. ಬರಬೇಕು ಅಂತ ನಾವು ಮಾಡ್ತಾಯಿದ್ದೀರಿ. ನಾವೇನು ಮಾಡೋಕ್ಕತ್ತದ ಬರ್ತಾ ಇದ್ದೀರಿ, ಇಲ್ಲಿ ಬಂದರೂ ನಾವೇನು ಮಾಡೋಕ್ಕಾಗುತ್ತೆ. ಆದರೆ ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀರಿ. ಆಗ ಒಳ್ಳೆ ಬೆಳೆ ಆಗಲ್ಲ ಅನ್ನೋದು ಒಂದು ನಂಬಿಕೆ ಅವ್ರಿಗೆ. ಅದಕ್ಕೆ ಈ ಥರ ಒಂದು ನಮ್ಮ ಈ ಗೊಡ್ಡು ಕಲ್ಲು ಅಂದರೆ ಊರು ಸೆಂಟ್ರಲ್ಲಿ ಊರು ಹುಟ್ಟಿದಾಗ ಹುಟ್ಟಿರ್ತಕ್ಕಂಥ ಕಲ್ಲಿದು. ಆಗ ಇದಕ್ಕೆ ಜಲಾಭಿಷೇಕ ಮಾಡಿದಾಗ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ತೈತೆ ಅನ್ನೋ ಒಂದು ನಂಬಿಕೆ. ಅದಕ್ಕೆ ಇವತ್ತೇನು ಮಾಡಿದ್ರು? ಈಗ 101 ಬಿಂದಿಗೆಗಳಿಂದ ನೀರನ್ನು ಒಯ್ದಿದ್ದಾರೆ ಅದಕ್ಕೆ ಹೆಣ್ಮಕ್ಳು, ಮತ್ತು ವಿಶೇಷವಾಗಿ ಪೂಜೆಗಳು ನೆರವೇರಿಸಿದ್ದಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂದ್ಬಿಟ್ಟು ನಮ್ಮಲ್ಲಿ ದೇವರಲ್ಲಿ ಒಂದು ಹರಕೆಯನ್ನು ಹೊರ್ಕೊಳ್ತಾ ಇದ್ದಾರೆ. ಇನ್ನು ಗ್ರಾಮದ ಗೊಡ್ಡುಕಲ್ಲಿಗೆ ಮಂಗಳವಾರ ಹಾಗೂ ಶುಕ್ರವಾರ 3 ವಾರಗಳು ಪೂಜೆ ಸಲ್ಲಿಸಲಾಗುತ್ತಿದ್ದು, ಕಳೆದ ಮಂಗಳವಾರ ಪೂಜೆ ಸಲ್ಲಿಸಿದ ನಂತರ ಚಿಕ್ಕಬಳ್ಳಾಪುರದಾದ್ಯಂತ ವರುಣರಾಯ ಅಬ್ಬರಿಸುತ್ತಿದ್ದಾನೆ. ನಮ್ಮ ಹೆಸರು ಅಗಲಗುರ್ಕಿ ಗ್ರಾಮ ಪಂಚಾಯತಿ ಸದಸ್ಯರು. ನಾವು ಇಲ್ಲಿ ಹಿಂದಿನ ಕಾಲದಿಂದ ಮೊದಲು ಗೊಡ್ಡುಕಲ್ಲಿಗೆ ಪೂಜೆ ಮಾಡಿದ್ರೆ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಪ್ರಯುಕ್ತ 101 ಬಿಂದಿಗೆ ನೀರು ಸುರಿದು ಪೂಜೆ ಮಾಡಿ ಮಾರಮ್ಮನ ದೇವಸ್ಥಾನಕ್ಕೆ ಪೂಜೆ ಮಾಡಿ ಆಮೇಲೆ ರಾಮದೇವ್ರಿಗೆಲ್ಲ ಮಾಡಿದ್ರೆ ಆಮೇಲೆ ಮಳೆ ಬರುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ. ಆ ಇದರಿಂದ ನಾವು ಇಡೀ ಗ್ರಾಮಸ್ಥರು ಎಲ್ಲ ಸೇರಿ 101 ನೀರು ಸುರಿಯೋಕ್ಕೆ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಅಂತೇಳಿ, ಮಳೆ ಬರಲಿ ಅಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಮಾಡ್ತಾಯಿದ್ವಿ.
ಒಟ್ನಲ್ಲಿ ಕೆಲವೊಂದು ಆಚಾರ ಸಂಪ್ರದಾಯಗಳು ಕೆಲವರಿಗೆ ಮೂಢನಂಬಿಕೆಗಳಾಗಿ ಬಿಂಬಿಸಿದ್ರೆ ಅದೇ ಆಚಾರ ಸಂಪ್ರದಾಯ ಇಂದು ನಮ್ಮ ಅನ್ನದಾತನ ಕೈ ಹಿಡಿದಿದೆ ಅನ್ನೋದು ಮಳೆ ಬಂದ ನಂತರ ಗ್ರಾಮಸ್ಥರ ಮಾತಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.